ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚಿತ್ರದುರ್ಗ ಆಲಮಟ್ಟಿ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್ ನೋಡೋಣ. ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಪ್ರಸ್ತಾವಿತ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಇದು ಮಧ್ಯ ಕರ್ನಾಟಕವನ್ನು ಉತ್ತರ ಕರ್ನಾಟಕದೊಂದಿಗೆ ಸಂಪರ್ಕಿಸುವುದಕ್ಕೆ ಸಹಾಯ ಮಾಡುತ್ತದೆ, ಸಂಪರ್ಕವನ್ನು ಸುಧಾರಿಸುತ್ತದೆ, ಪ್ರಯಾಣ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಹಾಗಾಗಿ ಈ ಯೋಜನೆಯ ಮಾರ್ಗ ಮಹತ್ವ ಮತ್ತು ಇತ್ತೀಚಿನ ಸ್ಥಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆಯ ಸಮಗ್ರ ಮಾಹಿತಿ. ಚಿತ್ರದುರ್ಗ ಆಲಮಟ್ಟಿ ರೈಲು ಮಾರ್ಗವು ಸುಮಾರು 280 ಕಿಲೋಮೀಟರ್ ಉದ್ದದ ಹೊಸ ಪ್ರಸ್ತಾವಿತ ರೈಲು ಮಾರ್ಗವಾಗಿದೆ. ಇದು ನೈಋತ್ಯ ರೈಲ್ವೆ ವಲಯದಡಿ ಯೋಜಿಸಲಾಗಿದೆ. ಈ ಮಾರ್ಗವು ಪ್ರದೇಶಗಳನ್ನು ಸಂಪರ್ಕಿಸುವ ನಿರೀಕ್ಷೆಯಿದೆ. ಚಿತ್ರದುರ್ಗ, ಹೊಸಪೇಟೆ ಪ್ರದೇಶ, ಕೊಪ್ಪಳ, ಕುಷ್ಟಗಿ, ಹುನಗುಂದ ಇಳಕಲ್ ಪ್ರದೇಶ, ಆಲಮಟ್ಟಿ. ಈ ಯೋಜನೆ ಚಿತ್ರದುರ್ಗದಿಂದ ವಿಜಯಪುರದವರೆಗೆ ಕೊಪ್ಪಳ ಮತ್ತು ಆಲಮಟ್ಟಿ ಮೂಲಕ ಸಂಪರ್ಕಿಸುವ ದೊಡ್ಡ ದೃಷ್ಟಿಕೋನದ ಭಾಗವಾಗಿದೆ. ಇದರಿಂದ ದೂರ ಪ್ರಯಾಣ ಸಂಪರ್ಕವು ಉತ್ತಮವಾಗುತ್ತದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗವು ಕರ್ನಾಟಕಕ್ಕೆ ಬಹಳ ಮುಖ್ಯ, ಏಕೆಂದರೆ ಮೊದಲನೆಯದಾಗಿ ಇದು ಮಧ್ಯ ಮತ್ತು ಉತ್ತರ ಕರ್ನಾಟಕದ ನಡುವೆ ನೇರ ರೈಲು ಸಂಪರ್ಕ ಒದಗಿಸುತ್ತದೆ. ಇದು ಈಗ ಇಲ್ಲ. ಎರಡನೆಯದಾಗಿ ಇದು ಹುಬ್ಬಳ್ಳಿ ಅಥವಾ ಬಳ್ಳಾರಿ ಮೂಲಕ ಹೋಗುವ ದೀರ್ಘ ಮಾರ್ಗಗಳ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ ಇದು ಪ್ರಮುಖ ಪ್ರದೇಶಗಳಿಗೆ ಸಂಪರ್ಕವನ್ನು ಸುಧಾರಿಸುತ್ತದೆ. ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ಕುಡಲಸಂಗಮಂತಹ ಪ್ರವಾಸಿ ಮತ್ತು ಧಾರ್ಮಿಕ ಸ್ಥಳಗಳು. ಇದಲ್ಲದೆ ಈ ಯೋಜನೆ ರೈತರಿಗೆ ಹತ್ತಿ, ಈರುಳ್ಳಿ ಮತ್ತು ಧಾನ್ಯಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಉದ್ಯಮ ಅಭಿವೃದ್ಧಿಗೆ ಸಹಕಾರಿ ಆಗುತ್ತದೆ. ಮಾರ್ಗ ವಿವರಗಳು. ಸರ್ವೆ ಚರ್ಚೆಗಳ ಪ್ರಕಾರ ಈ ಮಾರ್ಗ ಚಿತ್ರದುರ್ಗದಿಂದ ಆರಂಭವಾಗುತ್ತದೆ. ಕೊಪ್ಪಳ ಸಂಪರ್ಕಿಸುತ್ತದೆ. ಕೆಲವು ಭಾಗಗಳಲ್ಲಿ ಟಾಲ್ಕಲ್, ಕುಷ್ಟಗಿ ನಡುವೆ ಇರುವ ಹಳೆಯ ಮಾರ್ಗಗಳೊಂದಿಗೆ ಹಂಚಿಕೊಳ್ಳುತ್ತದೆ. ನಂತರ ಆಲ್ಮಟ್ಟಿಗೆ ವಿಸ್ತರಿಸುತ್ತದೆ. ಈ ರೀತಿಯ ಮಾರ್ಗ ಯೋಜನೆ ಖರ್ಚು ಕಡಿಮೆ ಮಾಡಲು ಮತ್ತು ಸಾಧ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಕೆಲವು ಭಾಗಗಳಲ್ಲಿ ಈಗಿರುವ ರೈಲು ಮಾರ್ಗಗಳನ್ನು ಬಳಸಲಾಗುತ್ತದೆ. ಪ್ರಸ್ತುತ ಸ್ಥಿತಿ. ಈಗ ಅತ್ಯಂತ ಮುಖ್ಯ ಭಾಗ, ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್ ನೋಡೋಣ. ಈ ಯೋಜನೆ ಈಗ ಸರ್ವೆ ಹಂತದಲ್ಲಿದೆ. ವಿಶೇಷವಾಗಿ ಫೈನಲ್ ಲೊಕೇಶನ್ ಸರ್ವೆ ಪ್ರಗತಿಯಲ್ಲಿದೆ. ಇದರ ಅರ್ಥ ನಿಖರ ಮಾರ್ಗವನ್ನು ಅಂತಿಮಗೊಳಿಸಲಾಗುತ್ತಿದೆ. ಭೂಮಿ ಅಗತ್ಯತೆಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ವೆಚ್ಚ ಅಂದಾಜು ಮತ್ತು ಎಂಜಿನಿಯರಿಂಗ್ ಯೋಜನೆ ನಡೆಯುತ್ತಿದೆ. ಈಗಿನ ಸ್ಥಿತಿಯಲ್ಲಿ ಈ ಯೋಜನೆಗೆ ಇನ್ನೂ ನಿರ್ಮಾಣ ಅನುಮೋದನೆ ಸಿಕ್ಕಿಲ್ಲ. ವಿವರವಾದ ಯೋಜನಾ ವರದಿ ಇನ್ನೂ ಸಿದ್ಧವಾಗಿಲ್ಲ. ಸಂಬಂಧಿತ ಅಪ್ಡೇಟ್. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಅಭಿವೃದ್ಧಿ ಇದೆ. ಆಲಮಟ್ಟಿ ಕುಷ್ಟಗಿ ಹೊಸ ರೈಲು ಮಾರ್ಗದ ಸರ್ವೆ ಪೂರ್ಣಗೊಂಡಿದೆ ಮತ್ತು ಅದರ ವಿವರವಾದ ಯೋಜನಾ ವರದಿ ಮೇ 2026ರೊಳಗೆ ನಿರೀಕ್ಷಿಸಲಾಗಿದೆ. ಇದು ಮುಖ್ಯ, ಏಕೆಂದರೆ ಇದು ಚಿತ್ರದುರ್ಗ ಆಲಮಟ್ಟಿ ಮಾರ್ಗದ ಭಾಗವಾಗಬಹುದು ಅಥವಾ ಅದನ್ನು ಪ್ರಭಾವಿಸಬಹುದು. ಆ ಭಾಗದಲ್ಲಿ 2026ರ ಅಂತ್ಯದೊಳಗೆ ಕೆಲಸ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಹೀಗಾಗಿ ಒಟ್ಟಾರೆ ಈ ಯೋಜನೆ ಒಂದೇ ಬಾರಿ ಅಲ್ಲ, ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಿದೆ. ನೆಲಮಟ್ಟದ ಸ್ಥಿತಿ. ಪ್ರಸ್ತುತ ಈ ಯೋಜನೆ ಇನ್ನೂ ಆರಂಭಿಕ ಹಂತದಲ್ಲಿದೆ. ಇನ್ನು ಭೂಮಿ ಸ್ವಾಧೀನ ಪ್ರಾರಂಭವಾಗಿಲ್ಲ. ಟೆಂಡರ್ ಪ್ರಕ್ರಿಯೆ ಶುರುವಾಗಿದೆ ಇಲ್ಲ. ನಿರ್ಮಾಣ ಕೆಲಸ ಆರಂಭವಾಗಿಲ್ಲ. ಆದರೆ ಸರ್ವೆ ಪೂರ್ಣಗೊಳ್ಳುವುದು ಬಹಳ ಮುಖ್ಯ ಹಂತವಾಗಿದೆ. ಸವಾಲುಗಳು. ಈ ಯೋಜನೆಯಲ್ಲಿ ಕೆಲವು ಪ್ರಮುಖ ಸವಾಲುಗಳಿವೆ. ಸುಮಾರು 280 ಕಿಲೋಮೀಟರ್ ಉದ್ದದ ಕಾರಣ ಹೆಚ್ಚಿನ ವೆಚ್ಚ. ಭೂಮಿ ಸ್ವಾಧೀನ ಸಮಸ್ಯೆಗಳು. ವಿವಿಧ ಮಾರ್ಗ ಆಯ್ಕೆಗಳು. ರೈಲ್ವೆ ಬೋರ್ಡ್ ಅನುಮೋದನೆ ಬಾಕಿ. ಇದಲ್ಲದೆ ಈ ಯೋಜನೆ ಸಂಪೂರ್ಣವಾಗಿ ಅಥವಾ ಆಲಮಟ್ಟಿ ಕುಷ್ಟಗಿ ಭಾಗದಂತೆ ತುಣುಕುಗಳಲ್ಲಿ ಆರಂಭವಾಗುತ್ತದೆಯೇ ಎಂಬುದು ಇನ್ನೂ ಸ್ಪಷ್ಟವಿಲ್ಲ. ಭವಿಷ್ಯದ ನಿರೀಕ್ಷೆಗಳು. ಎಲ್ಲವೂ ಸರಿಯಾಗಿ ನಡೆದರೆ ಮುಂದಿನ ವರ್ಷಗಳಲ್ಲಿ ವಿವರವಾದ ಯೋಜನಾ ವರದಿ ಸಿದ್ಧವಾಗಬಹುದು. ಯೋಜನೆ ಹಂತ ಹಂತವಾಗಿ ಅನುಮೋದನೆ ಪಡೆಯಬಹುದು. 2026-27 ನಂತರ ನಿರ್ಮಾಣ ಆರಂಭವಾಗಬಹುದು. ಆದರೆ ಈಗಾಗಲೇ ಯಾವುದೇ ಅಧಿಕೃತ ಸಮಯಪಟ್ಟಿ ಘೋಷಿಸಲಾಗಿಲ್ಲ. ಸಾರಾಂಶ. ಚಿತ್ರದುರ್ಗ ಆಲಮಟ್ಟಿ ರೈಲು ಮಾರ್ಗವು ಸುಮಾರು 280 ಕಿಲೋಮೀಟರ್ ಉದ್ದದ ಪ್ರಸ್ತಾವಿತ ಯೋಜನೆ.
ಈಗ ಫೈನಲ್ ಲೊಕೇಶನ್ ಸರ್ವೆ ಹಂತದಲ್ಲಿದೆ. ನಿರ್ಮಾಣ ಇನ್ನೂ ಪ್ರಾರಂಭವಾಗಿಲ್ಲ. ಆಲಮಟ್ಟಿ, ಕುಷ್ಟಗಿ ಭಾಗದಲ್ಲಿ ಹೆಚ್ಚು ವೇಗವಾಗಿ ಪ್ರಗತಿಯಿದೆ. ಯೋಜನೆ ಬಹಳ ಮಹತ್ವದ್ದಾಗಿದ್ದು ಇನ್ನೂ ಆರಂಭಿಕ ಹಂತದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.